ಈ ಸೌಂದರ್ಯ ಲಹರಿಯಲ್ಲಿ 100 ಯಂತ್ರಗಳು, 100 ಮಂತ್ರ, 100 ರೀತಿಯ ತಂತ್ರ ಸಾಧನ ಕ್ರಮ ಈ ಸೌಂದರ್ಯ ಲಹರಿಯಲ್ಲಿ ಅಡಗಿರುವಂಥದ್ದು. ಈ ಪರಿಹಾರಗಳು ಅಂತ ಬಂದಾಗ ತಾಂತ್ರಿಕ ಪರಿಹಾರಗಳು ಕೂಡ ಇರುತ್ತೆ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ದಿವ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ನಾವು ನಾಡಿ ಜ್ಯೋತಿಷ್ಯ ವಿದ್ಯಾರ್ಥಿಗಳು ಈ ಸೌಂದರ್ಯ ಲಹರಿಯ ಯಂತ್ರ, ಮಂತ್ರ ಹಾಗೂ ತಂತ್ರ ಸಾಧನವನ್ನು ಏಕೆ ಅಭ್ಯಾಸ ಮಾಡಬೇಕು, ಏಕೆ ಅದನ್ನು ಕಲಿಯಬೇಕು ಎನ್ನುವುದನ್ನು ತಿಳಿತಾ ಹೋಗೋಣ. ನೋಡಿ, ನಾಡಿ ಜ್ಯೋತಿಷದಲ್ಲಿ ಆಗಿರ್ಬೋದು ಅಥವಾ ಬೇರೆ 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 ಯಾವುದೇ ಜ್ಯೋತಿಷದಲ್ಲಿ ಆಗಿರ್ಬೋದು, ನೀವು ಜಾತಕಗಳನ್ನು ಪರಿಶೀಲನೆ ಮಾಡಿದ ನಂತರ ಅದರಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುವಾಗ, ಈ ಪರಿಹಾರಗಳು ಅಂತ ಬಂದಾಗ ಅಲ್ಲಿ ಯಂತ್ರದ ಸಂಬಂಧಪಟ್ಟಂಥ ಪರಿಹಾರಗಳಿರುತ್ತೆ, ಮಂತ್ರದ್ದು ಇರುತ್ತೆ, ಕೆಲವೊಂದು ತಾಂತ್ರಿಕ ಪರಿಹಾರಗಳು ಕೂಡ ಇರುತ್ತೆ. ಈ ಸೌಂದರ್ಯ ಲಹರಿಯಲ್ಲಿ ನೀವು ಕಂಡುಕೊಂಡಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರಾರ್ಥಕವಾಗಿ ಒಟ್ಟು 100 ಯಂತ್ರಗಳು, 100 ಮಂತ್ರ, 100 ರೀತಿಯ ತಂತ್ರ ಸಾಧನ ಕ್ರಮ ಈ ಸೌಂದರ್ಯ ಲಹರಿಯಲ್ಲಿ ಅಡಗಿರುವಂಥದ್ದು. ಹಾಗಾಗಿ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡುತ್ತಿರುವಂತಹ ಎಲ್ಲರಿಗೂ ಸಹ ಈ ಸೌಂದರ್ಯ ಲಹರಿಯು ತುಂಬಾ ಅತಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಕಲಿಕೆಯಾಗಿರುತ್ತೆ. ಏಕೆಂದರೆ ನೀವು ನಿಮ್ಮ ಬಳಿ ಬರುವಂತಹ ಪೃಚ್ಛಕರು ಅಂದರೆ ಕ್ಲೈಂಟ್ ಯಾರು ಬರ್ತಾರೆ ಅವರಿಗೆ ನೀವು ಪರಿಹಾರವನ್ನು ಹೇಳುವಾಗ, ಪರಿಹಾರವನ್ನು ಸ್ವತಃ ನೀವೇ ಅವರಿಗೆ ಪರಿಹಾರವನ್ನು ಮಾಡಿ ಕೊಡುವಂಥ ಸಂದರ್ಭದಲ್ಲಿ ಈ ಸೌಂದರ್ಯ ಲಹರಿಯ 100 ಶ್ಲೋಕಗಳು, 100 ಯಂತ್ರಗಳು ಅದಕ್ಕೆ ನಿಮಗೆ ಸಹಾಯಕವಾಗುತ್ತೆ. ಹಾಗಾಗಿ ಎಲ್ಲ ಜ್ಯೋತಿಷ ವಿದ್ಯಾರ್ಥಿಗಳೂ ಸಹ ಕಡ್ಡಾಯವಾಗಿ ಸೌಂದರ್ಯ ಲಹರಿಯ ಯಂತ್ರಗಳನ್ನು ಮತ್ತು ಶ್ಲೋಕಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ತುಂಬಾ ಅತಿ ಮುಖ್ಯ ಆಗಿರುತ್ತೆ. ಏಕೆಂದರೆ ಪರಿಹಾರ ಅಂತ ಬಂದಾಗ ನೀವು ಏನೇ ಜ್ಯೋತಿಷದಲ್ಲಿ ಆ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಗ್ರಹಗತಿಗಳ ವಿಚಾರವನ್ನು ಅವರಿಗೆ ಹೇಳಿ ಅರ್ಥ ಮಾಡಿಸಿ ಆ ಸಮಸ್ಯೆಗಳನ್ನು ಕಂಡು ಹಿಡಿದು ಹೇಳಿದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕೊಡದ ಹೊರತು ನೀವು ವಿಶ್ಲೇಷಣೆ ಮಾಡಿರ್ತಕ್ಕಂತಹ ಸಮಸ್ಯೆಗಳಿಗೂ ಅದು ಉಪಯೋಗಕ್ಕೆ ಬರೋದಿಲ್ಲ. ಯಾಕೆಂದರೆ ಪರಿಹಾರವೇ ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಪರಿಹಾರದ ಭಾಗದಲ್ಲಿ ಯಂತ್ರ, ಮಂತ್ರ, ತಂತ್ರಗಳು ಅತಿ ಮುಖ್ಯ ಪಾತ್ರವನ್ನು ವಹಿಸಿರ್ತದೆ. ಹಾಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಸೌಂದರ್ಯ ಲಹರಿಯ ಯಂತ್ರ ಮತ್ತು ಮಂತ್ರ ಪಾಠಗಳಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಭಾಗವಹಿಸಿ. ಇದಿಷ್ಟು ಇವತ್ತಿನ ಅಂಶ. ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್.